ಬಿಗ್ ಬಾಸ್ ಸೀಸನ್ 10 83 ದಿನಗಳನ್ನ ಕಳೆದು ಮುನ್ನುಗ್ತಾ ಇದೆ. ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಕೂಡ ಹೆಚ್ಚಾಗ್ತಾ ಇದೆ. ಅಂದಹಾಗೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಗೆ ಆಗಮಿಸಿರುವ ಕಿಚ್ಚ ಸುದೀಪ್ ಅವರು ಸಂಚಿಕೆ ಆರಂಭಕ್ಕೂ ಮುನ್ನ ಬಿಗ್ ಬಾಸ್ ಮನೆಯೊಳಗೆ ಏನ್ ನಡೀತಿದೆ ನೋಡ್ಕೊಂಡು ಬರೋಣ ಅಂತ ಎಂದಿನಂತೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಅದರಂತೆ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳು ತಮ್ಮ ತಮ್ಮ ಕೆಲಸದಲ್ಲಿ ಕೆಲವರು ನಿರತರಾಗಿದ್ರೆ ಇನ್ನು ಕೆಲವರ ಮಧ್ಯೆ ಕಿತ್ತಾಟ ನಡೀತಾ ಇತ್ತು. ಕಿಚ್ಚನ ಮುಂದೆನೆ ಮಹಾ ಹೈಡ್ರಾಮವೇ ನಿನ್ನೆ ನಡೆದಿದೆ. ಹೌದು, ನಿನ್ನೆ ಸಂಚಿಕೆ ನೋಡಿದ ಕೆಲವರಿಗೆ ವಿನಯ್ ಮತ್ತೆ ಕಾರ್ತಿಕ್ ಯಾಕೆ ಜಗಳ ಮಾಡ್ಕೊಂಡ್ರು, ಹಾಗೆ ವಿನಯ್ ಅವರು ಕೊನೆಯಲ್ಲಿ ನಕ್ಕಿದ್ದು ಯಾಕೆ ಅನ್ನೋದು ಕೆಲ ವೀಕ್ಷಕರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಬಗ್ಗೆ ಕಮೆಂಟ್ಗಳು ಹರಿದಾಡೋಕೆ ಶುರುವಾಯಿತು. ಕಿಚನ್ ಏರಿಯಾದಲ್ಲಿ ವಿನಯ್ ಮತ್ತೆ ಕಾರ್ತಿಕ್ ಮಧ್ಯೆ ದೊಡ್ಡ ಮಾತಿನ ಯುದ್ಧವೇ ನಡೀತಾ ಇತ್ತು. ಇವರನ್ನ ತನಿಷಾ ಕುಪ್ಪಂಡ ಸಮಾಧಾನ ಮಾಡ್ತಾ ಇದ್ರು. ಇವರಿಬ್ಬರ ಜಗಳಕ್ಕೆ 2 ಕಾರಣ ಇದೆ ಅಂತ ಈಗ ಗೊತ್ತಾಗಿದೆ. ವಿನಯ್ ಅವರು ಇದನ್ನ ಜೋಕಾಗಿ ಮಾಡಿದ್ರು ಕೂಡ ಕಾರ್ತಿಕ್ಗೆ ಇದರಿಂದ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಹಾಗಾದ್ರೆ ಆ 2 ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ಮೇಲೆ ನಾನು ಹೊಡೆದಾಡಲ್ಲ, ಎಷ್ಟು ನೀಟಾಗಿ ಆಡೋದಕ್ಕಾಗುತ್ತೋ ಅಷ್ಟು ನೀಟಾಗಿ ಆಡ್ತೀನಿ ಅಂತ ವಿನಯ್ ಅವರು 1 ವಾರದ ಮುಂಚೆ ಹೇಳ್ಕೊಂಡಿದ್ರು. ಕಳೆದ ವಾರ ಫ್ಯಾಮಿಲಿ ರೌಂಡ್ ಆಗಿದ್ರಿಂದ ಎಲ್ಲಾ ಸ್ಪರ್ಧಿಗಳು ಮನೆಯವರನ್ನ ನೋಡಿ ಸುಖ ದುಃಖವನ್ನ ಹಂಚಿಕೊಳ್ತಾ ನಗುತ್ತಾ ಅಳ್ತಾ ಚೆನ್ನಾಗಿದ್ರು. ಆದ್ರೆ ಈಗ ಒಂದು ಜೋಕ್ ವಿನಯ್ ಮತ್ತೆ ಕಾರ್ತಿಕ್ ಜಗಳಾಡುವಂತೆ ಮಾಡಿದೆ. ಬಿಗ್ ಬಾಸ್ ಮನೆಗೆ ಕಾಂತಾರ ಬೆಡಗಿ ಸಪ್ತಮಿ ಗೌಡ ಅವರು ಮುಟ್ಟಿನ ಕಪ್ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರು ಬಿಗ್ ಬಾಸ್ ಮನೆಯ ಗಂಡು ಮಕ್ಕಳಿಗೆ ಬೋರ್ಡ್ಗಳನ್ನ ಕೊಟ್ಟು ಓದೋದಕ್ಕೆ ಹೇಳಿದ್ರು. ಆಗ ಕಾರ್ತಿಕ್ ಅವರು ಶೌಚಾಲಯವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಶೌಚಕ್ಕೆ ಶುದ್ಧವಾದ ನೀರನ್ನ ಬಳಕೆ ಮಾಡಬೇಕು ಅಂತ ಓದಿದ್ರು. ಕಾರ್ತಿಕ್ ಈ ಪದವನ್ನ ಓದ್ತಾ ಇದ್ದಂತೆ ವಿನಯ್ ಗೌಡ, ನಮ್ರತಾ ಗೌಡ, ಮೈಕಲ್ ಅವರು ನಕ್ಕಿದ್ದಾರೆ. ಇದು ಕಾರ್ತಿಕ್ಗೆ ಸಿಟ್ಟು ತರಿಸಿದ್ದು. ಹಾಗಾಗಿ ಕೋಪದಲ್ಲಿ ಕಾರ್ತಿಕ್ ಅವರು ಯಾಕೆ ಏನಾಯ್ತು ಅಂತ ಜೋರಾಗಿ ಕೇಳಿದ್ದಾರೆ. ಇದಾದ ಬಳಿಕ ಮತ್ತೆ ಇದೇ ವಿಚಾರ ಕಿಚನ್ ಏರಿಯಾದಲ್ಲಿ ಚರ್ಚೆಯಾಗುತ್ತೆ. ಅತಿಥಿಗಳು ಬಂದಾಗ ನೀವು ಆ ರೀತಿ ಜೋಕ್ ಮಾಡಿದ್ರೆ ಅದೇ ಟೆಲಿಕಾಸ್ಟ್ ಆಗುತ್ತೆ. ಅತಿಥಿಗಳು ಬಂದಾಗ ಟೆಲಿಕಾಸ್ಟ್ ಮಾಡಲೇಬೇಕಾಗುತ್ತೆ. ಅಲ್ಲಿ ನೀವು ಮಾಡಿರುವ ಜೋಕ್ ಪ್ರಸಾರ ಆದ್ರೆ ಚೆನ್ನಾಗಿ ಕಾಣೋದಿಲ್ಲ. ಅದು ಆರೋಗ್ಯದ ವಿಷಯ ಇಟ್ಕೊಂಡು ಜೋಕ್ ಮಾಡಬೇಡಿ. ನಾನು ಯಾರ ಪರ್ಸನಲ್ ವಿಷಯವನ್ನ ಇಟ್ಕೊಂಡು ಮಾತಾಡಲ್ಲ, ನಗೋದು ಇಲ್ಲ. ಬೆಳಗ್ಗೆಯೂ ನಾನು ಇದರ ಬಗ್ಗೆ ಹೇಳಿದೆ, ಮತ್ತೆ ಅದನ್ನೇ ಮಾಡ್ತೀರಾ ಅಂತ ಕಾರ್ತಿಕ್ ಅವರು ಗರಂ ಆಗಿದ್ರು. ಇದೇ ವಿಚಾರವಾಗಿ ಕಾರ್ತಿಕ್ ಮತ್ತೆ ವಿನಯ್ ಮಧ್ಯೆ ಒಂದಷ್ಟು ಚರ್ಚೆಗಳು ಕೂಡ ನಡೆಯಿತು. ಆಗ ವಿನಯ್ ಅವರು, ನಾನ್ ಮಾತಾಡ್ತೀನಿ, ಏನಿವಾಗ ಜೋಕ್ನ ಜೋಕ್ ತರ ತಗೊಂಡಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ನೀನ್ ಹೇಳಿದ್ರೆ ನಾನು ಉಸಿರಾಡೋದು ನಿಲ್ಲಿಸ್ಬೇಕಾ? ನಾನ್ ಮಾತಾಡ್ತೀನಿ, ಹೇಗೆ ಮಾತಾಡ್ಬೇಕೋ ಹಾಗೆ ಮಾತಾಡ್ಬೇಕು. ದೊಡ್ಡ ದಿಮಾಕಿನಲ್ಲಿ ಮಾತನಾಡಿದ್ರೆ ನಾನು ನಡ್ಗೋದಿಲ್ಲ ಅಂತ ವಿನಯ್ ಅವರು ಖಡಕ್ಕಾಗಿ ಹೇಳಿದ್ದಾರೆ. ಇವರಿಬ್ಬರ ಮಧ್ಯೆ ತನಿಷಾ ಕುಪ್ಪಂಡ ಅವರು ಬಂದು ವಿನಯ್ ಅವರನ್ನ ಸಮಾಧಾನ ಮಾಡಿ ಕಾರ್ತಿಕ್ ಯಾವ ರೀತಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ವಿವರಿಸ್ತಾರೆ. ನನ್ನ ಆರೋಗ್ಯದ ವಿಷಯವನ್ನ ಜೋಕ್ ಮಾಡಬೇಡಿ, ನೀವು ಯಾವ ಬಗ್ಗೆಯಾದ್ರೂ ಜೋಕ್ ಮಾಡ್ಕೊಳ್ಳಿ, ನನ್ನ ಬಗ್ಗೆ ಜೋಕ್ ಮಾಡಬೇಡಿ ಅಂತ ಕಾರ್ತಿಕ್ ಹೇಳಿರೋದನ್ನ ವಿನಯ್ ಅವರಿಗೆ ತನಿಷಾ ವಿವರಿಸ್ತಾರೆ. ಇದಾದ ನಂತರದಲ್ಲಿ ನಮ್ರತಾ ಅವರು ಮಧ್ಯೆ ಬಂದು ನಮ್ಮ ತಪ್ಪದು, ಕ್ಷಮಿಸಿ, ನಾವು ನಗ್ಬಾರ್ದಿತ್ತು, ಪ್ರ್ಯಾಂಕ್ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡಿದ್ದಾರೆ. ಆದ್ರೆ ಇದರಿಂದ ಕಾರ್ತಿಕ್ ಅವರಿಗೆ ಸಮಾಧಾನ ಆಗೋದಿಲ್ಲ. ಆದ್ರೆ ಇಲ್ಲಿ ಮೂಡಿರುವ ಪ್ರಶ್ನೆ ಏನಂದ್ರೆ ಆರೋಗ್ಯದ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಅಂತ ಮಾತುಗಳು ಕೇಳಿ ಬಂದಿದೆ. ಹಾಗಾದ್ರೆ ಕಾರ್ತಿಕ್ ಅವರಿಗೆ ಯಾವ ಆರೋಗ್ಯದ ಸಮಸ್ಯೆ ಇದೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೆಲವರ ಪ್ರಕಾರ ಸಪ್ತಮಿ ಗೌಡ ಅವರು ಬಂದಿದ್ದು ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸೋದಕ್ಕೆ, ಹಾಗಾಗಿ ಆರೋಗ್ಯ ಎಂಬ ಪದವನ್ನ ಬಳಸಿದ್ದಾರೆ ಅಂತ ಇನ್ನು ಕೆಲವರು ಅಂದ್ಕೊಂಡಿದ್ದಾರೆ. ಆದ್ರೆ ಅಸಲಿ ವಿಚಾರ ಏನಂದ್ರೆ ರಾಕ್ಷಸರು ಮತ್ತು ಗಂಧರ್ವರು ಟಾಸ್ಕ್ ಸಂದರ್ಭದಲ್ಲಿ ಗಂಧರ್ವರಾಗಿದ್ದ ಕಾರ್ತಿಕ್ ಅವರು ಟಾಯ್ಲೆಟ್ ನಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಪವಿ ಅವರನ್ನ ಕರೆದು ತೋರಿಸಿರೋದ್ರಿಂದ ಅಂದು ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆಯಾಗಿತ್ತು. ಆ ಬಳಿಕ ಎಲ್ಲರೂ ಸೇರಿ ಕಾರ್ತಿಕ್ಗೆ ಕಳಪೆ ಪಟ್ಟವನ್ನ ಕೊಟ್ಟಿದ್ರು. ಆದ್ರೆ ನಿನ್ನೆಯ ದಿನ ಕಾರ್ತಿಕ್ ಅವರು ಅದೇ ರಿಲೇಟೆಡ್ ಸಂದೇಶದ ಬೋರ್ಡ್ ಅನ್ನ ಹಿಡ್ಕೊಂಡಿದ್ದ ಕಾರಣ ಈ ಬಗ್ಗೆ ಕಾರ್ತಿಕ್ ಮಾತನಾಡುವಾಗ ವಿನಯ್ ಮತ್ತೆ ನಮ್ರತಾ ನಕ್ಕಿದ್ದಾರೆ. ಇದು ಕಾರ್ತಿಕ್ ಅವರಿಗೆ ಕೋಪ ಬಂದಿದ್ದು ಅಂತ ಹೇಳಲಾಗ್ತಿದೆ. ಹಾಗಾಗಿ ಕಾರ್ತಿಕ್ ಅವರು ಹೇಳೋದು ಪದೇ ಪದೇ ಅದೇ ವಿಚಾರವನ್ನ ಇಟ್ಕೊಂಡು ಕಾಮಿಡಿ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಇದೇನೇ ಆಗಿದ್ರು ನೀವಿಲ್ಲಿ ಒಂದು ಗಮನಿಸಬೇಕು, ವಿನಯ್ ಮತ್ತೆ ಕಾರ್ತಿಕ್ ಅದೆಷ್ಟೇ ದೊಡ್ಡ ಮಟ್ಟದಲ್ಲಿ ಜಗಳ ಮಾಡಿಕೊಂಡ್ರೂ ಅವರ ಮಧ್ಯೆ ಯಾವುದೇ ಮನಸ್ತಾಪ ಇರೋದಿಲ್ಲ. 83 ದಿನಗಳಲ್ಲಿ ಇಬ್ಬರ ಮಧ್ಯೆ ಸಾಕಷ್ಟು ಗಲಾಟೆ ಆದ್ರೂ ಕೂಡ ಅವರಿಬ್ರು ಮತ್ತೆ ಒಂದಾಗ್ತಾರೆ. ಆದ್ರೆ ಅವರಿಬ್ಬರ ಮಧ್ಯೆ ಜಗಳ ಆಗ್ತಿದ್ದಾಗ ಅದಕ್ಕೆ ಸಂಗೀತನೇ ಕಾರಣ ಎಂಬ ರೀತಿ ಮಾತಾಡ್ತಾ ಇದ್ರು. ಇವರಿಬ್ರು ಬಿಗ್ ಬಾಸ್ಗೆ ಬರೋದಕ್ಕೂ ಮುನ್ನವೇ ಇಂತಹ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಗಲಾಟೆ ಆದ್ರೆ ಹೈಲೈಟ್ ಆಗ್ತೀವಿ, ಜನ ಗುರುತಿಸ್ತಾರೆ ಅನ್ನೋದು ಅವರ ಪ್ಲಾನ್ ಆಗಿದೆ. ಹಾಗಾಗಿನೇ ವಿನಯ್ ಅದೆಷ್ಟೇ ಬಾರಿ ಕಾರ್ತಿಕ್ಗೆ ಚುಚ್ಚಿ ಮಾತಾಡಿದ್ರು ಅದ್ಯಾವುದಕ್ಕೂ ಕಾರ್ತಿಕ್ ತಲೆಗೆ ಹಾಕೋತಾ ಇಲ್ಲ. ಆದ್ರೆ ಅದೇ ಸಂಗೀತ ಆಗ್ಲಿ ಇನ್ಯಾರೇ ಆಗ್ಲಿ ಕಾರ್ತಿಕ್ಗೆ ಏನಾದ್ರೂ ಅಂದ್ರೆ ಅದು ಕಾರ್ತಿಕ್ಗೆ ಇಷ್ಟವಾಗಲ್ಲ.
ಹಾಗಾಗಿ ಇವರಿಬ್ರು ಏನೇ ಮಾತಾಡಿಕೊಂಡಿದ್ರು ಅದು ಒಂದು ದೊಡ್ಡ ವಿಷಯವೇ ಆಗೋದಿಲ್ಲ. ಇದನ್ನ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಹಾಗಾಗಿ ಇಬ್ರು ದೊಡ್ಡ ಮನೆಗೆ ಬರುವ ಮುಂಚೆ ಯಾವ ರೀತಿ ಆಟ ಆಡ್ಬೇಕು ಅನ್ನೋದನ್ನ ಮಾತನಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಪ್ರೇಕ್ಷಕರ ಅನುಮಾನ. ಇಲ್ದೇ ಇದ್ರೆ ವಿನಯ್ ಕಾರ್ತಿಕ್ಗೆ ಹಲವು ಬಾರಿ ಧಮ್ಕಿ ಹಾಕಿದ್ರು, ಹೊರಗೆ ಬಾ ನೋಡ್ಕೋತೀನಿ ಅಂತೆಲ್ಲ ಹೇಳಿದ್ರು. ಆದ್ರೆ ಇದ್ಯಾವುದಕ್ಕೂ ಕಾರ್ತಿಕ್ ಉತ್ತರನೇ ಕೊಡಲ್ಲ. ಯಾಕಂದ್ರೆ ಕಾರ್ತಿಕ್ಗೂ ಗೊತ್ತು ಇದನ್ನ ಹೊರಗಡೆ ಮಾತಾಡ್ಕೊಂಡು ಬಂದಿರೋದ್ರಿಂದ ಇದಕ್ಕೆಲ್ಲ ಯಾಕೆ ರಿಯಾಕ್ಟ್ ಮಾಡ್ಬೇಕು ಅಂತ. ಇವರಿಬ್ಬರ ಇನ್ಸ್ಟಾಗ್ರಾಮ್ನ ಒಬ್ರೇ ಹ್ಯಾಂಡಲ್ ಮಾಡ್ತಾ ಇರೋದು. ಹಾಗಾಗಿ ಇವರಿಬ್ರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದು ಮೊದಲೇ ಮಾತಾಡಿಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಪಕ್ಕಾ ಡ್ರಾಮಾ ಅನ್ನೋದು ಹಲವು ವೀಕ್ಷಕರ ಅಭಿಪ್ರಾಯವಾಗಿದೆ. ಅಂದಹಾಗೆ ಬಿಗ್ ಬಾಸ್ ಸೀಸನ್ 10 ಈ ಬಾರಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇದೀಗ ಎಲ್ಲಾ ಸ್ಪರ್ಧಿಗಳು 12ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ. ಆದ್ರೆ ಪ್ರತಿ ವಾರದಂತೆ ಇಂದು ಕೂಡ ಒಂದು ಎಲಿಮಿನೇಷನ್ ನಡೆಯಲಿದೆ. ಆದ್ರೆ ಯಾರು ಎಲಿಮಿನೇಟ್ ಆಗ್ಬೋದು ಎಂಬ ಕುತೂಹಲ ನೋಡುಗರಲ್ಲೂ ಹೆಚ್ಚಾಗಿದೆ. ಅದರಂತೆ 8 ಮಂದಿ ನಾಮಿನೇಟ್ ಆದವರ ಪೈಕಿ ಸಿರಿ ಅವರು ತಮ್ಮ ಬಿಗ್ ಬಾಸ್ ಪಯಣವನ್ನ ಇಂದಿಗೆ ಮುಗಿಸಿದ್ದಾರೆ. ತುಂಬಾ ವೀಕ್ಷಕರಿಗೆ ಮೈಕಲ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಸಿರಿ ಅವರು ತಮ್ಮ ಜರ್ನಿ ಮುಗಿಸಿದ್ದಾರೆ. ಇನ್ನು ಬಿಗ್ ಬಾಸ್ ವೀಕ್ಷಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಬಿಗ್ ಬಾಸ್ ಸೀಸನ್ 10 100 ದಿನಕ್ಕೆ ಮುಗಿಯುತ್ತೆ ಅಂತ ಪ್ರತಿಯೊಬ್ರು ಅಂದ್ಕೊಂಡಿದ್ರು. ಆದ್ರೆ ಹಾಗಾಗ್ತಿಲ್ಲ. ಬಿಗ್ ಬಾಸ್ ಫಿನಾಲೆಯನ್ನ ಮುಂದೂಡಲಾಗಿದೆ. ಈಗಾಗಲೇ ಮನೆಯ ಸದಸ್ಯರು 83 ದಿನಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹಾಗಾಗಿ ಕೊನೆಯ ಘಟ್ಟ ತಲುಪಿದೆ ಅಂತ ವೀಕ್ಷಕರು ಬೇಸರ ಪಡ್ತಾ ಇರುವಾಗಲೇ ಇದೀಗ ಹೊಸ ಮಾಹಿತಿಯೊಂದು ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 10 ಈ ಬಾರಿ 100 ದಿನಕ್ಕೆ ಪೂರ್ಣವಾಗ್ತಾ ಇಲ್ಲ ಅಂತ ಮೂಲಗಳು ಹೇಳ್ತಾ ಇದೆ. ಇನ್ನು 8ನೇ ಸೀಸನ್ 117 ದಿನಗಳ ಕಾಲ ಇತ್ತು. 7ನೇ ಸೀಸನ್ 112 ದಿನ ನಡೆದಿತ್ತು. ಇನ್ನು ಈ ಬಾರಿಯ ಸೀಸನ್ ಕೂಡ 2 ವಾರ ಹೆಚ್ಚುವರಿಯಾಗಿ ನಡೆಸೋದಕ್ಕೆ ವಾಹಿನಿ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ TRPಯಲ್ಲಿ ಹೆಚ್ಚು ಬರ್ತಿದೆ. ಈ ಮುಂಚೆ ವೀಕ್ಷಕರು ಬೇಗ ಮುಗಿಯೋದು ಡೌಟ್ ಅಂತಾಲೇ ಊಹಿಸಿಕೊಂಡಿದ್ರು. ಆದ್ರೀಗ ಮೂಲಗಳ ಪ್ರಕಾರ ಮನೆಯವರು ಇನ್ನಷ್ಟು ದಿನ ಆ ಮನೆಯಲ್ಲೇ ಉಳಿಯಲಿದ್ದಾರೆ. ಇನ್ನು ವೀಕೆಂಡ್ ಎಪಿಸೋಡ್ನಲ್ಲಿ ಬಿಗ್ ಬಾಸ್ 9 TVR ಅನ್ನ ಪಡೆದಿದೆ. ಇದು ವಾಹಿನಿಯವರ ಖುಷಿಯನ್ನ ಹೆಚ್ಚಿಸಿರುವ ಕಾರಣ ಬಿಗ್ ಬಾಸ್ ಸೀಸನ್ 10 100 ದಿನಕ್ಕೆ ಮುಗಿಯಲ್ಲ. ಹಾಗಾದ್ರೆ ಬಿಗ್ ಬಾಸ್ ಫಿನಾಲೆ ಯಾವಾಗ ಅಂತ ಹೇಳೋದಾದ್ರೆ ಜನವರಿ 27 ಮತ್ತು 28ಕ್ಕೆ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 10 100ನೇ ದಿನಕ್ಕೆ ಮುಗಿಬೇಕಾ ಅಥವಾ ಇನ್ನೂ ಕೂಡ ಮುಂದುವರಿಬೇಕಾ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನು ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಟಾಪ್ 3ರಲ್ಲಿ ಬರುವ ಸ್ಪರ್ಧಿಗಳು ಯಾರು ಅನ್ನೋದನ್ನ ಈಗಾಗಲೇ ಚರ್ಚಿಸಿದ್ದಾರೆ. ಇನ್ನು ಈ ಮನೆಯಲ್ಲಿ 9 ಜನ ಸ್ಪರ್ಧಿಗಳು ಇದ್ದಾರೆ. ಆದ್ರೆ ಇಷ್ಟು ಸ್ಪರ್ಧಿಗಳಲ್ಲಿ ಒಬ್ರು ಮಾತ್ರ ಕಪ್ ಗೆಲ್ತಾರೆ. ಇನ್ನು ನಿನ್ನೆ ನಡೆದ ಚಟುವಟಿಕೆಯಲ್ಲಿ ಟಾಪ್ 3ರಲ್ಲಿ ಹೆಸರು ಕಾಣಿಸಿಕೊಂಡಿದ್ದು ಸಂಗೀತ, ವಿನಯ್, ಕಾರ್ತಿಕ್, ನಮ್ರತ್ ಅವರ ಹೆಸರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿ ಬಂದಿತ್ತು. ಆದ್ರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಳ್ತಾರೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.